ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾವೀಗ ಹೊರಗಡೆ ಹೋಟೆಲ್ಗೆಲ್ಲ ಹೋದಾಗ ಹೆಚ್ಚಾಗಿ ಮಸಾಲೆ ದೋಸೆ ಒಂದು ಕಾಮನ್ ಆಗಿ ಇದ್ದೇ ಇರ್ತದೆ ಮತ್ತು ಎಲ್ಲರಿಗೂ ಜಾಸ್ತಿ ಇಷ್ಟವಾದಂತಹ ದೋಸೆ ಇದು. ಸೊ ಇವತ್ತು ಈ ಆಲ್ ಟೈಮ್ ಫೇವ್ರೆಟ್ ಮಸಾಲೆ ದೋಸೆಯನ್ನು ಹೇಗೆ ಮಾಡುವುದು ಅಂತ ನೋಡೋಣ. ನಾನಿಲ್ಲಿ 2 ಕಪ್ ದೋಸೆ ಅಕ್ಕಿ ಮತ್ತು 1 ಕಪ್ ಉದ್ದಿನಬೇಳೆ ಹಾಗೂ 1 ಟೇಬಲ್ ಸ್ಪೂನ್ ಮೆಂತ್ಯ ಬೀಜವನ್ನು ಚೆನ್ನಾಗಿ ತೊಳೆದು 4 ರಿಂದ 5 ಗಂಟೆಗಳ ಕಾಲ ನೆನೆ ಹಾಕಿದ್ದೇನೆ. 5 ಗಂಟೆಗಳ ನಂತರ ನಾನು ಬೇಳೆ ಮತ್ತು ಅಕ್ಕಿಯನ್ನು ಸಪ್ರೇಟಾಗಿ ರುಬ್ತಾ ಇದ್ದೇನೆ. ಮೊದಲಿಗೆ ಬೇಳೆಯನ್ನು ನುಣ್ಣಗೆ ರುಬ್ಬಿಕೊಳ್ಳೋಣ. ಇದನ್ನು ಒಂದು ಪಾತ್ರೆಗೆ ಹಾಕಿ ತೆಗೆದಿಟ್ಟುಕೊಳ್ಳಿ. ನಾವಿಲ್ಲಿ ಸ್ವಲ್ಪ ದೊಡ್ಡ ಪಾತ್ರೆಯನ್ನೇ ತೆಗೆದುಕೊಳ್ಳಬೇಕು, ಇಲ್ಲವಾದಲ್ಲಿ ಫರ್ಮೆಂಟ್ ಆದಾಗ ಪಾತ್ರೆಯಿಂದ ಹೊರಬರುವ ಚಾನ್ಸಸ್ಸು ಇರ್ತದೆ. ಈಗ ಅದೇ ಮಿಕ್ಸಿ ಜಾರಿಗೆ ನೆನೆಸಿದ ಅಕ್ಕಿಯನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳೋಣ. ನೀವು ರುಬ್ಬಲು ಗ್ರೈಂಡರ್ ಅಥವಾ ಕಡೆಯುವ ಕಲ್ಲನ್ನು ಯೂಸ್ ಮಾಡ್ಬೋದು. ನಾನಿಲ್ಲಿ ಮಿಕ್ಸಿ ಜಾರ್ನಲ್ಲೇ ರುಬ್ತಾ ಇದ್ದೇನೆ. ಮತ್ತು ಹಿಟ್ಟು ರುಬ್ಬುವಾಗ ಜಾಸ್ತಿ ನೀರು ಮಾಡಿಕೊಳ್ಳುವುದು ಬೇಡ, ದಪ್ಪವಾಗಿಯೇ ಇರಲಿ. ಉದ್ದಿನ ಹಿಟ್ಟನ್ನು ಹಾಕಿದ ಪಾತ್ರೆಗೆ ನಾನೀಗ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೇನೆ. 2 ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. 2 ಹಿಟ್ಟು ಒಂದಕ್ಕೊಂದು